Hello students, in this video I am solving Costing Methods and Techniques subject 2018 question paper section B. Each question carries 5 marks. In this section, first question is what are the reasons for disagreement in cost and financial profit? ಕಾಸ್ಟ್ ಅಕೌಂಟಿಂಗದ ಪ್ರಾಫಿಟ್ಗೆ ಮತ್ತು ಫೈನಾನ್ಷಿಯಲ್ ಅಕೌಂಟಿಂಗದ ಪ್ರಾಫಿಟ್ಗೆ ಏನು ಡಿಸ್ಅಗ್ರಿಮೆಂಟ್ ಆಗಾಕ ರೀಸನ್ಸ್ ಏನದಾವು ಹೇಳ್ರಿ ಅಂಥೇಳಿ ಕೇಳಿದಾರೆ. ಇದು 2020 ಒಳಗೂ ಕ್ವಶನ್ ಬಂದದ್ದೈತಿ. 2020ದ ಕ್ವಶನ್ ಪೇಪರ್ ಒಳಗೂ ಬಂದದ್ದೈತಿ. ಅದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದೊಳಗೆ. ಪ್ಲೀಸ್ ಗೋ ಥ್ರೂ ದ್ಯಾಟ್. ಸ್ಟಿಲ್ ಮೇನ್ ಪಾಯಿಂಟ್ಸ್ ಏನದಾವಲ್ಲ ಅವನ್ನ ಹೇಳಾಗತ್ತೇರಿ. ಫಸ್ಟ್ ರೀಸನ್ ಡಿಸ್ಅಗ್ರಿಮೆಂಟದ್ದು ಅಂತಂದ್ರೆ ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್. ಓಕೆ, ಪ್ಯೂರ್ಲಿ ಫೈನಾನ್ಷಿಯಲ್ ಚಾರ್ಜಸ್, ಫೈನಾನ್ಷಿಯಲ್ ಐಟಮ್ಸ್ ಅಂತ ಹೇಳ್ತೇವೆ. ಫೈನಾನ್ಷಿಯಲ್ ಐಟಮ್ಸ್. ಓಕೆ, ಪ್ಯೂರ್ಲಿ ಫೈನಾನ್ಷಿಯಲ್ ಐಟಮ್ಸ್ ಒಳಗೆ ಫಸ್ಟ್ ಒನ್ ಬರುತ್ತೆ ಫೈನಾನ್ಷಿಯಲ್ ಇನ್ಕಮ್ಸ್. ಬರೀ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಅಷ್ಟೇ ಬರಿತೇವೆ ನಾವು ಇವನು. ಓಕೆ, ಫೈನಾನ್ಷಿಯಲ್ ಅಕೌಂಟ್ ಒಳಗೆ ಅಂದ್ರೆ P&L ಅಕೌಂಟ್ದೊಳಗೆ ಫೈನಾನ್ಷಿಯಲ್ ಚಾರ್ಜಸ್ ಅಂತ ಹೇಳ್ತೇವೆ. ಫೈನಾನ್ಷಿಯಲ್ ಚಾರ್ಜಸ್ ಅಂದ್ರೆ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್, ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಅವನ್ನ P&L ಅಕೌಂಟ್ದೊಳಗೆ ಅಷ್ಟೇ ಮೆನ್ಷನ್ ಮಾಡ್ತೇವೆ, ಕಾಸ್ಟಿಂಗ್ದೊಳಗೆ ಮಾಡೋಂಗಿಲ್ಲ. ಇವನು ಏನೈತಿ ಅಂತಂದ್ರೆ ಇನ್ಕಮ್ಸ್ ಏನದಾವ ಬಂದದ್ದು ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಇರಬಹುದು, ಇಂಟ್ರೆಸ್ಟ್ ರಿಸೀವ್ಡ್ ಇರ್ಬೋದು, ಡಿವಿಡೆಂಡ್ ರಿಸೀವ್ಡ್ ಇರ್ಬೋದು, ಅದು ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಅದು ಇರ್ತೈತಿ, PDD ಇರ್ತೈತಿ ಅದು. ಇದು ಅಲ್ದ ಮೂರನೇದು ಅಮೌಂಟ್ ಏನೈತಿ ಅಂದ್ರೆ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇವೆ. ಪ್ರಾಫಿಟ್ ಬಂದಾದ ಮೇಲೆ ನಾವೇನು ಡಿವಿಡೆಂಡ್ ಡಿಕ್ಲೇರ್ ಅದು ಮಾಡ್ತೇವೆ, ಅವನ್ನಷ್ಟು ನಾವೇನಂತೇವೆ ಅಪ್ರಾಪ್ರಿಯೇಷನ್ ಆಫ್ ಫಂಡ್ ಅಂತ ಹೇಳ್ತೇವೆ. ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿದ್ದು ಅದು ಪ್ಯೂರ್ಲಿ ಏನೈತಿ ಅಂತಂದ್ರೆ ಫೈನಾನ್ಷಿಯಲ್ ಐಟಮ್ಸ್ ಅಂತ ಹೇಳ್ತೇವೆ. ಅವು ಏನದಾವ ಬರೀ P&L ಅಕೌಂಟ್ದೊಳಗೆ ತೊಗೋತೇವೆ. ಎರಡನೇ ರೀಸನ್, ಇದು ಫಸ್ಟ್ ರೀಸನ್ ಆಯ್ತು. ಎರಡನೇದು ಬರೀ ಕಾಸ್ಟ್ ಅಕೌಂಟ್ದೊಳಗೆ ಬರೆಯುವ ಐಟಮ್ಸ್, ಕಾಸ್ಟ್ ಅಕೌಂಟ್ದೊಳಗೆ ಬರ್ತಕ್ಕಂತಹ ಅಮೌಂಟ್ಸು ಅಂತ ಹೇಳ್ತೇವೆ ನಾವು. ಅದರೊಳಗೆ ನೋಷನಲ್ ರೆಂಟ್ ಐತಿ, ಕ್ಯಾಪಿಟಲ್ ಐತಿ, ಇಂಟ್ರೆಸ್ಟ್ ಆನ್ ಓನ್ ಕ್ಯಾಪಿಟಲ್ ಐತಿ. ಓಕೆ, ಮೂರನೇದು ಓವರ್ ಹೆಡ್ ರಿಕವರಿ, ಡಿಫ್ರೆಂಟ್ ಮೆಥಡ್ಸ್ ಆಫ್ ಓವರ್ ಹೆಡ್ ರಿಕವರಿ. ಓವರ್ ಹೆಡ್ ರಿಕವರಿ ಬೇರೆ ಬೇರೆ ಮೆಥಡ್ಸ್ ಅದಾವ. ಕಾಸ್ಟಿಂಗ್ದೊಳಗೆ ಬೇರೆನೇ ಐತಿ, ಆಮೇಲೆ ಫೈನಾನ್ಷಿಯಲ್ ಒಳಗೆ ಬೇರೆನೇ ಐತಿ. ನಾಲ್ಕನೇದು ಡೆಪ್ರಿಷಿಯೇಷನ್ ಚಾರ್ಜ್ ಮಾಡೋದು, ಇದ್ರೊಳಗೆ ಬೇರೆನೇ ಮಾಡ್ತೇವೆ. ಡೆಪ್ರಿಷಿಯೇಷನ್ ಚಾರ್ಜ್ ಮಾಡೋದು ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಬೇರೆನೇ ಮಾಡ್ತೇವೆ, ಆಮೇಲೆ ಕಾಸ್ಟಿಂಗ್ದೊಳಗೆ ಬೇರೆನೇ ಮಾಡ್ತೇವೆ. ಅದಕ್ಕೆ ಡಿಫ್ರೆನ್ಸಕ್ಕೆ ರೀಸನ್ ಐತಿ. ಐದನೇದು ರೀಸನ್ ಹೇಳಾಕತ್ತೇವೆ ನಾವಲ್ಲೇ. ಐದನೇದು ರೀಸನ್ ಏನು ಹೇಳಾಕತ್ತೇವಿ ಅಂತಂದ್ರೆ ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ಸ್. ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಡಿಫ್ರೆಂಟ್ ಮೆಥಡ್ಸ್ ಅದಾವೆ. ಸ್ಟಾಕ್ ಫೈನಾನ್ಷಿಯಲ್ ಅಕೌಂಟಿಂಗ್ದೊಳಗೆ ಬೇರೆ ಐತಿ, ಮಾರ್ಕೆಟ್ ಪ್ರೈಸ್ ಅವ್ರ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ ಅಲ್ಲೇ. ಇಲ್ಲಿ ಏನೈತಿ ಅಂದ್ರೆ ಲೀಫೋ ಫಿಫೋ ಅದು ಬರ್ತಾವ. ಓಕೆ, ಇನ್ ಡೀಟೇಲ್ ಒಳಗೆ ಏನೈತಿ ಅಂತಂದ್ರೆ ನಂದು 2020ದ ಸೆಕ್ಷನ್ B ಕ್ವಶನ್ ಪೇಪರ್ ನೋಡ್ರಲ್ಲೇ. ಓಕೆ, ನೆಕ್ಸ್ಟ್ ಕ್ವಶನ್ ಏನೈತಿ ಅಂದ್ರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಪ್ರಿಪೇರ್ ದ ಕಾಸ್ಟ್ ಶೀಟ್ ಫಾರ್ ದ ಮಂತ್ ಆಫ್ ಏಪ್ರಿಲ್ 2018 ಅಂತ ಹೇಳಾಕತ್ತಾರ. ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡೋದೈತಿ, ಇನ್ಫಾರ್ಮೇಷನ್ ಕೊಟ್ಟಾರ. ರಾ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಐತಿ 8500, ಡೈರೆಕ್ಟ್ ವೇಜಸ್ ಪೇಡ್ ಐತಿ 10,000. 8500 ಒಳಗೆ 10,000 ಆ್ಯಡ್ ಮಾಡಿರಿ, ಪ್ರೈಮ್ ಕಾಸ್ಟ್ ಬರುತ್ತೆ. ಅದಕ್ಕೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. 50% ಆಫ್ ಡೈರೆಕ್ಟ್ ವೇಜಸ್, 50% ಆಫ್ ಡೈರೆಕ್ಟ್ ವೇಜಸ್ 10,000ದ 50% ಅಂದ್ರೆ 5,000 ಆ್ಯಡ್ ಮಾಡಿದ್ರಿ ಅಂತಂದ್ರೆ ವರ್ಸ್ ಕಾಸ್ಟ್ ಬರ್ತೈತಿ. ಅದಕ್ಕೆ ಏನೈತಿ ಅಂತಂದ್ರೆ ಆಫೀಸ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಿದ್ರಿ, 20% ಆಫ್ ವರ್ಕ್ ಕಾಸ್ಟ್ ಮಾಡಿದ್ರಿ ಅಂತಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ತೈತಿ. ಅದ್ರ ನಂತರ ಏನು ಹೇಳ್ಯಾರ ಅಂದ್ರೆ 20% ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಆ್ಯಡ್ ಮಾಡಿರಿ ಅಂತ ಹೇಳ್ಯಾರ. ಓಕೆ, ಸೆಲ್ಲಿಂಗ್ ಪ್ರೈಸ್ ಮೇಲೆ ಹೇಳ್ಯಾರ, ನಿಮಗೆ ಇದ್ದು ಕಾಸ್ಟ್ ಗೊತ್ತಿರ್ತೈತಿ. ಅದಕ್ಕೆ 20% ಆನ್ ಸೆಲ್ಲಿಂಗ್ ಪ್ರೈಸ್ ಮೀನ್ಸ್ 25% ಆನ್ ಕಾಸ್ಟ್ ಪ್ರೈಸ್ ಇರತ್ತಾ. ಸೊ ನಾವು ಹಿಯರ್ ಈಸ್ ದ ಕಾಸ್ಟ್ ಶೀಟ್ ಫಾರ್ ದ ಮಂತ್ ಆಫ್ ಏಪ್ರಿಲ್ 2018. ಪರ್ಟಿಕ್ಯುಲರ್ಸ ಅಮೌಂಟ್ ರಾ ಮಟೀರಿಯಲ್ ಕನ್ಸ್ಯೂಮ್ಡ್ 8500 ಐತಿ, ಡೈರೆಕ್ಟ್ ವೇಜಸ್ 10,000 ಐತಿ, ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಬಂತು 18,500. ಅದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟು ಹೇಳ್ಯಾರ 50% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳ್ಯಾರ. 50% ಆಫ್ ಡೈರೆಕ್ಟ್ ವೇಜಸ್ ಮೀನ್ಸ್ 10,000ದು 50% ಅಂದ್ರೆ 5,000 ಬಂತು. 18,500 ಒಳಗೆ 5,000 ಆ್ಯಡ್ ಮಾಡಿದ್ರಿ ಅಂದ್ರೆ 23,500 ಬರುತ್ತೆ. ದಟ್ ಈಸ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ತೇವೆ. ಓಕೆ, ಪ್ರೈಮ್ ಕಾಸ್ಟಿಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡೋಣ, ನಮಗೇನು ಬರಾಕತ್ತೈತಿ ವರ್ಸ್ ಕಾಸ್ಟ್ ಬರಾಕತ್ತೈತಿ. ಅದರ ನಂತರ ಅದಕ್ಕೆ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆ್ಯಡ್ ಮಾಡೋದೈತಿ.
ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟು ಹೇಳ್ಯಾರ 20% ಆಫ್ ವರ್ಕ್ಸ್ ಕಾಸ್ಟ್ ಅಂತ ಹೇಳ್ಯಾರ. ಓಕೆ, 20% ಇಂಟು ವರ್ಕ್ಸ್ ಕಾಸ್ಟ್ ಇಸ್ 23,500 ಐತಿ, ಅದು 4,500 ಆಯ್ತು. 4,700 ಆಯಿತು. ಟೋಟಲ್ ಮಾಡಿರಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ 28,200 ಬಂತು. ಓಕೆ, ಇದಕ್ಕೇನು ಹೇಳ್ಯಾರ ಅಂದ್ರೆ ಪ್ರಾಫಿಟ್ ಆ್ಯಡ್ ಮಾಡಿರಿ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ಯಾರ. 20% ಆನ್ ಸೆಲ್ಲಿಂಗ್ ಪ್ರೈಸ್ ಮೀನ್ಸ್ 25% ಆನ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ 25% ಆನ್ 28,200 ಅಂತಂದ್ರೆ 7,050 ಬರತ್ತಾ. ಈ 28,200 ಒಳಗೆ 7,050 ಆ್ಯಡ್ ಮಾಡಿದ್ರಿ ಅಂತಂದ್ರೆ ಸೆಲ್ಲಿಂಗ್ ಪ್ರೈಸ್ ಬಂತು 35,250 ಬಂತು. ಓಕೆ, ಸೊ ಕಾಸ್ಟ್ ಶೀಟ ಈ ರೀತಿಯಾಗಿ ನಾವು ಪ್ರಿಪೇರ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಯಕ್ಕೆ ಹೇಳ್ಯಾರ, ಇದಕ್ಕೆ ಕಂಡುಹಿಡಿದ್ರಿ. ನೆಕ್ಸ್ಟ್ ಕ್ವಶನ್, ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಪಿ ವಿ ರೇಷೋ BEP ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ. ಓಕೆ, ಸೆಲ್ಲಿಂಗ್ ಪ್ರೈಸ್ ಐತಿ 30 ರೂಪಿ, ಮ್ಯಾನುಫ್ಯಾಕ್ಚರಿಂಗ್ ವೇರಿಯೇಬಲ್ ಕಾಸ್ಟ್ 10 ರೂಪಿ ಐತಿ, ಸೆಲ್ಲಿಂಗ್ ವೇರಿಯೇಬಲ್ ಕಾಸ್ಟ್ 5 ಐತಿ. ಅಂದರೆ ಟೋಟಲ್ ವೇರಿಯೇಬಲ್ ಕಾಸ್ಟ್ ಎಷ್ಟಾಯ್ತು? 10 + 5 15 ಆಯ್ತು. 30 ಒಳಗೆ 15 ಲೆಸ್ ಮಾಡಿದ್ರಿ ಅಂತಂದ್ರೆ ಕಂಟ್ರಿಬ್ಯೂಷನ್ ಬರ್ತೈತಿ 15. ಅದರ ನಂತರ ನೀವು ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಬೇಕು. ಫಿಕ್ಸ್ ಕಾಸ್ಟ್ ಕೊಟ್ಟಾನ 2,50,000. 2,50,000 ಡಿವೈಡೆಡ್ ಬೈ ಪಿ ವಿ ರೇಷೋ ಮಾಡಿದ್ರಿ BEP ಇನ್ ಸೇಲ್ಸ್ ಬರತ್ತಾ. ಓಕೆ, ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷೋ. ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷೋಕ್ಕೆ ನಮಗೇನು ಬೇಕು? ಕಂಟ್ರಿಬ್ಯೂಷನ್ ಬೇಕು. ಕಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡೋಕೆ ವೇರಿಯೇಬಲ್ ಕಾಸ್ಟ್. ವೇರಿಯೇಬಲ್ ಕಾಸ್ಟ್ 2 ಕೊಟ್ಟಾನ ನಾವಲ್ಲಿ. ಒಂದು ಮ್ಯಾನುಫ್ಯಾಕ್ಚರಿಂಗ್ ವೇರಿಯೇಬಲ್ ಕಾಸ್ಟ್ ಕೊಟ್ಟಾನ ಪರ್ ಯೂನಿಟ್ 10 ರೂಪಿ ಐತಿ. ಆಮೇಲೆ ಸೆಲ್ಲಿಂಗ್ ವೇರಿಯೇಬಲ್ ಕಾಸ್ಟ್ ಕೊಟ್ಟಾನ 5 ರೂಪಿ, ಟೋಟಲ್ ಆಯ್ತು 15. ಓಕೆ, ಕಂಟ್ರಿಬ್ಯೂಷನ್ ಈಸ್ ನಥಿಂಗ್ ಮಾಡಿದ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಪ್ರೈಸ್ ಆ್ಯಂಡ್ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಸೊ ಸೆಲ್ಲಿಂಗ್ ಪ್ರೈಸ್ ಒಳಗೆ ವೇರಿಯೇಬಲ್ ಕಾಸ್ಟಲ್ಲಿ ಲೆಸ್ ಮಾಡಿರಿ. ಸೆಲ್ಲಿಂಗ್ ಪ್ರೈಸ್ ಐತಿ 30 ರೂಪಿ, ವೇರಿಯೇಬಲ್ ಕಾಸ್ಟ್ ಐತಿ 15. ಸೊ ಕಂಟ್ರಿಬ್ಯೂಷನ್ ಬಂತು 15. ದೇರ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪಿ ವಿ ರೇಷೋ. ಅಂದರೆ ಸ್ಟೆಪ್ 3 ಏನೈತಿ? ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಐತಿ. ಪಿ ವಿ ರೇಷೋ ಈಸ್ ಈಕ್ವಲ್ ಟು ಕಂಟ್ರಿಬ್ಯೂಷನ್. ಇಲ್ಲೇ ಡೈರೆಕ್ಟಾಗಿನೂ ಏನೈತಿ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯೇಬಲ್ ಕಾಸ್ಟ್ ಮಾಡಿ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡಿದ್ರೂ ಬರುತ್ತಾ. ಈಗ ನಾ ಏನು ಮಾಡೇನಿ, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಕಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಮಾಡೇನಿ ಇಂಟು 100 ಅಂತ ಹೇಳ್ತೇವೆ. ಕಂಟ್ರಿಬ್ಯೂಷನ್ ಐತಿ 15, ಸೆಲ್ಲಿಂಗ್ ಪ್ರೈಸ್ ಐತಿ 30, ಇಂಟು 100 ಮಾಡಿದರೆ 50% ಬಂತು. ಪಿ ವಿ ರೇಷೋ ಫಸ್ಟ್ ಕ್ಯಾಲ್ಕುಲೇಷನ್ ಮುಗೀತು ನಿಮ್ದು. ಅದರ ನೆಕ್ಸ್ಟ್ BEP ಇನ್ ಸೇಲ್ಸ್ ಹೇಳ್ತೇವೆ. BEP ಇನ್ ಸೇಲ್ಸ್ ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ ಕೊಟ್ಟದ ಇನ್ಫಾರ್ಮೇಷನ್ ಒಳಗೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾನ, ಆಮೇಲೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಿರಿ. ಫಿಕ್ಸ್ಡ್ ಕಾಸ್ಟ್ ಐತಿ 2,50,000 ಡಿವೈಡೆಡ್ ಬೈ ಪಿ ವಿ ರೇಷೋ 50% ನೀವು ಕ್ಯಾಲ್ಕುಲೇಟ್ ಮಾಡಿದ್ದೈತಿ. 50% ಮಾಡಿದ್ರಿ ಅಂತಂದ್ರೆ BEP ಇನ್ ಸೇಲ್ಸ್ ಎಷ್ಟಾಯ್ತು ಅಂತಂದ್ರೆ 5 lakh ರೂಪಾಯಿ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್, 5th ಕ್ವಶನ್, ಇದು ಪ್ರೊಸೆಸ್ ಕಾಸ್ಟ್ ಒಳಗೈತಿ. ಅಲೋಕೇಶನ್ ಆರ್ ಅಪಾರ್ಟ್ಮೆಂಟ್ ಆಫ್ ಜಾಯಿಂಟ್ ಎಕ್ಸ್ಪೆನ್ಸಸ್ ಟು XYZ ಹೇಳ್ಯಾರ. ಜಾಯಿಂಟ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ 3 ಪ್ರಾಡಕ್ಟ್ಸ್ ಈಸ್ X, Y and Z ಅಮೌಂಟೆಡ್ ಟು 54,000. ಅದರ್ ಡೀಟೇಲ್ಸ್ ಆಫ್ ದ ಜಾಯಿಂಟ್ ಪ್ರಾಡಕ್ಟ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಹೇಳ್ಯಾರ. XYZ ಕೊಟ್ಟಿದ್ದಾನ, ಸೇಲ್ಸ್ ಕೊಟ್ಟಾರ 84,000 ಫಾರ್ X, ಫಾರ್ Y 40,000, ಫಾರ್ Z 36,000 ಕೊಟ್ಟಾರ. ಎಸ್ಟಿಮೇಟೆಡ್ ಪ್ರಾಫಿಟ್ ಆನ್ ಸೇಲ್ಸ್ ಕೊಟ್ಟಾರ 1/2 ಪ್ರಾಫಿಟ್ ಐತಿ ಫಾರ್ X, ಫಾರ್ Y 1/2 ಐತಿ, ಫಾರ್ Z 1/3 ಐತಿ. ಈಗ ಏನು ಮಾಡ್ತೀರಿ ಅಂದರೆ ಸೇಲ್ಸ್ ಒಳಗೆ ಇದೇನು ಎಸ್ಟಿಮೇಟೆಡ್ ಪ್ರಾಫಿಟ್ ಐತಿಲ್ಲ ಅದನ್ನು ಲೆಸ್ ಮಾಡಬೇಕಾಯ್ತು. ಓಕೆ, ಫರ್ದರ್ ಪ್ರೊಸೆಸಿಂಗ್ ಕಾಸ್ಟ್ ಏನೈತಿ ಅಂತಂದ್ರೆ ಅದನ್ನು ಲೆಸ್ ಮಾಡಬೇಕು. ಉಳಿದ ಅಮೌಂಟನ್ನು ಜಾಯಿಂಟ್ ಸ್ಟಾಕ್ ಇರ್ತೈತಿ, ಅಪಾರ್ಷನ್ಮೆಂಟ್ ಮಾಡೋಕೆ ರೇಷೋ ಕ್ಯಾಲ್ಕುಲೇಷನ್ ಮಾಡೋದು ನೆಸೆಸಿಟಿ ಇಲ್ಲ ನೀವು. ಸೊ ಅಪಾರ್ಷನ್ಮೆಂಟ್ ಆಫ್ ಜಾಯಿಂಟ್ ಸ್ಟಾಕ್ ಮಾಡ್ತೇವೆ. ಪರ್ಟಿಕ್ಯುಲರ್ಸ್ ಐತಿ X, Y and Z ಮಾಡಾಕತ್ತೇವೆ. ಫಸ್ಟಿಗೆ ಸೇಲ್ಸ್ ತೊಗೋಬೇಕಾ. ಎಕ್ಸದ ಸೇಲ್ಸ್ ಐತಿ 84,000, ವೈದ್ದು 40,000 ಐತಿ, ಝೆಡ್ದು 36,000 ಐತಿ. ಅದರೊಳಗೆ ಏನು ಹೇಳ್ಯಾರ ಅಂದ್ರೆ ಪ್ರಾಫಿಟ್ ಲೆಸ್ ಮಾಡಬೇಕು. ಓಕೆ, ಪ್ರಾಫಿಟನ್ನು ಲೆಸ್ ಮಾಡಬೇಕಾ. ಜಾಯಿಂಟ್ ಕಾಸ್ಟ್ ಏನೈತಲ್ಲ ಅದನ್ನು ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ 54,000 ಏನೈತಲ್ಲ ಅದನ್ನು ಅಲೋಕೇಟ್ ಮಾಡೋಕೆ ಈ ಪ್ರೊಸೀಜರನ್ನು ನಾವು ಅಲ್ಲೇ ಫಾಲೋ ಮಾಡ್ತೇವೆ. ಓಕೆ, ಪ್ರಾಫಿಟ್ ಲೆಸ್ ಮಾಡೋದೈತಿ. ಎಕ್ಸದ ಎಷ್ಟು ಹೇಳ್ಯಾರ ಅವರು? ಪ್ರಾಫಿಟ್ ಎಷ್ಟೈತೆ ಅಂತ ಹೇಳ್ಯಾರ? ಹಾಫ್ ಆಫ್ ದಿಸ್ ಅಂತ ಹೇಳ್ಯಾರ. 84,000 ಹಾಫ್ ಅಂತ ಹೇಳ್ಯಾರ. 1/2 ಅಂದರೆ ಹಾಫ್ ಆಗುತ್ತಲ್ಲೇ. ಸೊ 84,000 ಹಾಫ್ ಅಂದರೆ 42,000 ಆತ. ಓಕೆ, ಲೈಕ್ ದ್ಯಾಟ್ ವೈದ್ದು ಹಾಫ್ ಅಂತ ಹೇಳ್ಯಾರ. ಸೊ 40,000 ಹಾಫ್ ಅಂದರೆ 20,000 ಐತೆ. 36,000 1/3 ಐತೆ. 1/3 ಅಂತಂದ್ರೆ 36,000 1/3 12,000 ಆಕತಿ. ಇದನ್ನು ಡಿಡಕ್ಟ್ ಮಾಡಿರಿ, ಕಾಸ್ಟ್ ಆಫ್ ಸೇಲ್ಸ್ ಬರತ್ತಾ.
ಓಕೆ ಎಕ್ಸದ್ದು 42,000 ಬಂತು, ಡಿಡಕ್ಟ್ ಮಾಡಬೇಕು. 84,000 ಒಳಗೆ 42,000 ತೆಗೆದ್ರಿ ಅಂದ್ರೆ 42,000 ಬರುತ್ತೆ. 40,000 ಒಳಗೆ 20,000 ತೆಗೆದ್ರೆ 20,000 ಬರುತ್ತೆ. 36,000 ಒಳಗೆ 12,000 ತೆಗೆದ್ರೆ 24,000 ಬರುತ್ತೆ. ಕಾಸ್ಟ್ ಆಫ್ ಸೇಲ್ಸ್ ಆತ. ಇದ್ರೊಳಗೆ ಫರ್ದರ್ ಪ್ರೊಸೆಸಿಂಗ್ ಕಾಸ್ಟಲ್ಲಿ ಲೆಸ್ ಮಾಡಬೇಕು. ಫರ್ದರ್ ಪ್ರೊಸೆಸಿಂಗ್ ಕಾಸ್ಟ್ ಕೊಟ್ಟದ್ದೈತಲ್ಲೇ, ಎಕ್ಸದ್ದು 14,000 ಐತಿ, ವೈದು 8,000 ಐತಿ, ಝಡ್ಡದ್ದು 10,000 ಐತಿ. ಅದನ್ನಿಲ್ಲೇ ರೆಸ್ಪೆಕ್ಟಿವ್ಲಿ ಬರೀರಿ. ಎಕ್ಸದ್ದು 14,000, ವೈದು 8,000, ಝಡ್ಡದ್ದು 10,000. ಅದನ್ನು ಡಿಡಕ್ಟ್ ಮಾಡಿದ್ರಿ ಅಂತಂದ್ರೆ ಟೋಟಲ್ ಶೇರ್ ಇನ್ ಜಾಯಿಂಟ್ ಸ್ಟಾಕ್ ಜಾಯಿಂಟ್ ಕಾಸ್ಟ್ 28,000, 12,000, 14,000 ಬರುತ್ತೆ. ಟೋಟಲ್ ಈ ಮೂರದು 18,000 ಪ್ಲಸ್ ಎಕ್ಸದ್ದು 18,000, ವೈದು 12,000 ಆ್ಯಂಡ್ ಝಡ್ದು 14,000. ಓಕೆ, ಟೋಟಲ್ ಎಷ್ಟಾಯ್ತು ಈಗಿದು? ಸಾರಿ 28,000 ಆಗಬೇಕಾಯ್ತಿದೆ. ಓಕೆ, 3, 4 ಆ್ಯಂಡ್ 5 54,000. ಎಷ್ಟೈತಿ ಜಾಯಿಂಟ್ ಸ್ಟಾಕ್? ಜಾಯಿಂಟ್ ಕಾಸ್ಟ್ 54,000. ಓಕೆ, ಬಂತಿಲ್ಲೇ ಅಂದರೆ ನೀವು ಅದರ ರೇಷೋ ತಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋದ್ರಕ್ಕಿಂತ ಡೈರೆಕ್ಟಾಗಿ ಈಸಿಲಿ ಇಲ್ಲಿ ಅಲೋಕೇಟ್ ಮಾಡ್ತೀರಿ. ಇನ್ನು ನೆಕ್ಸ್ಟ್ ಕ್ವಶನ್ನು, 6th ಕ್ವಶನ್. ಬೆಳಗಾವಿ ಟ್ರಾನ್ಸ್ಪೋರ್ಟ್ ಕಂಪ್ನಿ ಆಪ್ರೇಟ್ಸ್ 4 buses ಬಿಟ್ವೀನ್ ಬೆಳಗಾವಿ ಆ್ಯಂಡ್ ಧಾರವಾಡ. ನಂಬರ್ ಆಫ್ ಬಸ್ಸಸ್ ಎಷ್ಟದಾವ? 4 buses. ದ ಡಿಸ್ಟನ್ಸ್ ಬಿಟ್ವೀನ್ ಬೆಳಗಾವಿ ಆ್ಯಂಡ್ ಧಾರವಾಡ ಈಸ್ ಅಬೌಟ್ 80 kilometers. ಡಿಸ್ಟನ್ಸ್ ಎಷ್ಟೈತಿ? 80 kilometers ಐತಿ. ಕೆಪಾಸಿಟಿ ಆಫ್ ಈಚ್ ಬಸ್ ಈಸ್ 50 passenger. ಕೆಪಾಸಿಟಿ ಎಷ್ಟೈತಿ? 50 passengers ಐತಿ. ಬಟ್ ಆನ್ ಆ್ಯನ್ ಎವರೇಜ್ ದ ಬಸ್ ರನ್ಸ್ 20% FT. 20% empty ಅಂತ ಹೇಳಾಕತ್ತಾರ. 20% empty ಐತಿ ಅಂತಂದ್ರೆ 80% ಫುಲ್ ಹೋಗತ್ತ. ಕೆಪಾಸಿಟಿ ಯುಟಿಲೈಸ್ಡ್ ಎಷ್ಟೈತಿ? 80% ಐತಿ. ಆಲ್ ದ ಬಸ್ಸಸ್ ರನ್ ಆಲ್ ದ ಡೇಸ್ ಆಫ್ ದ ಮಂತ್ ಆಫ್ ಏಪ್ರಿಲ್ ಅಂತ ಹೇಳ್ಯಾರ. ನಂಬರ್ ಆಫ್ ಡೇಸ್ ಏಪ್ರಿಲ್ ಒಳಗೆ ಎಷ್ಟಾಗ್ತೈತಿ? 30 ಆಗ್ತೈತಿ. ಓಕೆ, ಎಲ್ಲ ದಿವಸನೂ ಓಡೈತೆ ಅಂತ ಹೇಳಾಕತ್ತಾರ ಬಸ್. ಎಲ್ಲ ದಿವಸ ಏಪ್ರಿಲ್ ಒಳಗಿನ ದಿವಸ ಎಷ್ಟು ಅದಾವೆ? 30 days ಅದಾವೆ. ಈಚ್ ಬಸ್ ಮೇಕ್ಸ್ 2 round trips ಅಂತ ಹೇಳ್ಯಾರ. 2 round trips ಅಂದ್ರೆ ಹೋಗ್ತೈತಿ 2 ಸಲ, ಹೊಳೆ ಬರ್ತೈತಿ 2 ಸಲ. ಇವೆರಡು ಅದು ಇವೆರಡು ಅಂತಂದ್ರೆ 4 trips ಅದು ಅಲ್ಲೇ. ಓಕೆ, ಕ್ಯಾಲ್ಕುಲೇಟ್ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ಸ್ ಅಂತ ಹೇಳಿ ಕೇಳಿದ್ದಾರೆ ನಿಮಗೆ. ಸೊ ನಂಬರ್ ಆಫ್ ಬಸ್ಸಸ್ 4 buses. Distance covered 80 kilometers. Capacity utilized 50 passengers. Capacity utilized 20%. That means 80% full. Number of days April 30 days ಆತು. Trips 2 round trips means 2 into 2 4 trips ಆತ. Now calculation of total passenger kilometer. Total passenger kilometers is equal to number of bus into distance into trips into days into capacity into capacity utilized. Okay, number of buses 4 buses into distance 80 kilometers, trips 4 trips, ಇಲ್ಲಿ ಬರೆದು ಅದಾವು ಡೀಟೇಲ್ಸ್. 4 trips, days 30 days, capacity 50 passengers, capacity utilized 80%. Multiply ಮಾಡಿ 4 into 80 into 4 into 30 into 50 into 80%. ಸೊ ಮಲ್ಟಿಪ್ಲೈ ಮಾಡಿರಿ. 80% ಆಫ್ ದ ಹೋಲ್ ದ ಅಮೌಂಟ್ ಬಂತು ಅಂತಂದ್ರೆ 15,36,000 ಪ್ಯಾಸೆಂಜರ್ ಕಿಲೋಮೀಟರ್ಸ್ ಬರುತ್ತೆ. ಓಕೆ, ಸೊ ಹಿಯರ್ ಈಸ್ ದ ಸೆಕ್ಷನ್ ಬಿ ಆಫ್ 2018 question paper. Please like, share, subscribe my channel for more videos on costing techniques, methods and techniques subject. Thank you.